ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕೂಡ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಅವರ ಆರೋಗ್ಯ ಕುರಿತಾಗಿ ಎಲ್ಲರೂ ಕೂಡ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಚೇತರಿಕೆಯನ್ನ ಕಂಡು ಅದೇ ಲವಲವಿಕೆಯಿಂದ ಭಕ್ತರನ್ನ ಕಾಣ್ತಾರೆ ಶ್ರೀಗಳು ಅನ್ನುವಂತಹ ಆತ್ಮವಿಶ್ವಾಸವನ್ನ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಶಿವಕುಮಾರ್ ಮಾತಾಡಿದ್ದು, ಪರಮೇಶ್ವರ್ ಸಾಹೇಬ್ ಮಾತಾಡಿದ್ದು, ಎಲ್ಲವೂ ನನ್ನ ಕಡೆ ಮಾತಾಡಿದ್ದು. ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಇವತ್ತು ಬೆಂಗಳೂರು ಬಂದ ಕೂಡಲೇ ಫಸ್ಟ್ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಹೋಗಬೇಕು, ಪರಮೇಶ್ವರ್ ಸಾಹೇಬಿಗೂ ಭೇಟಿಯಾಗ, ಡಿ ಕೆ ಶಿವಕುಮಾರ್ ಅವರಿಗೂ ಭೇಟಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಕಾನ್ಸ್ಟೆನ್ಸಿ ಹೋಗಿದ್ದಾರೆ, ಬಂದು ಕೂಡಲೇ ರಾತ್ರಿ ಅವರಿಗೂ ಭೇಟಿ ಆಗ್ತಾರೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆ ಪಕ್ಷದ ಆಯ್ಕೆಯಾಗಿದ್ದೇವೆ. ಯಾವುದೇ ಕಾರಣಕ್ಕಾಗಿ ಸೇಲ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ನಡೀತಕ್ಕಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಭಾಗಿಯಾಗ್ತೇವೆ. ಶಿವರಾಮ್ ಹೆಬ್ಬಾರ್ ಯಾವುದೇ ರೀತಿ ಬೇಸರನೂ ಇಲ್ಲ. ಬೇಸರ ಯಾರಿಗೂ ಸಮಾಧಾನ ಮಾಡಲಿಕ್ಕೆ ಯಾರ ಕಡೆಗೂ ಆಗಲಿಕ್ಕಿಲ್ಲ. ಆದರೆ ನಮ್ಮ ಬೇಸರಗಳನ್ನ ನಮ್ಮ ಪಕ್ಷದ ವೇದಿಕೆಯಲ್ಲೇ ಹಂಚಿಕೊಳ್ತೇವೆ, ಪಕ್ಷದಲ್ಲೇ ಹೋರಾಟ ಮಾಡ್ತೀವಿ. ಏನಾಗಬೇಕು ಅಂತ ಕೇಳ್ತೀವಿ, ಪಕ್ಷ ನಾವು ಹಕ್ಕದು. ನಮ್ಮ ಮನೆಯಲ್ಲಿ ಏನಾಗಬೇಕು ಅಂತ ಕೇಳ್ತಕ್ಕಂಥ ನಾವು ಹಕ್ಕದು. ಕೇಳ್ತೀವಿ, ಹಿಂದೂ ಕೇಳಿದೀವಿ, ಇವತ್ತು ಕೇಳ್ತೀವಿ, ನಾಳೆಗೂ ಕೇಳ್ತೀವಿ, ನಮ್ಮ ಹಕ್ಕು. ನಾವು ಕೇಳ್ತೀವಿ ಅನ್ನೋದು ನಾವು ಮನೆ ಬಿಟ್ಟು ಹೋಗ್ತೇವೆ ಅಂತಲ್ಲ. ಅಪ್ಪನ ಕಡೆ ಮಕ್ಕಳ ಜಗಳ ಆಡ್ಲೇಬೇಕಲ್ವ, ಏನ್ ಬೇಕಾದ್ರು ಕೇಳಬೇಕಲ್ವ. ಕೇಳ್ತೀವಿ ನಮ್ಮ ಮನೇಲಿ ಏನ್ ಬೇಕು ಅಂತೇಳಿ. ನಮ್ಮ ಮನೇಲಿ ಕೇಳಿದ್ದು ಕೂಡ ಅದೊಂದು ಬೇಸರ ಅಂತ ಆಗ್ಲಿ ಅಥವಾ ಪಕ್ಷದ ವಿರುದ್ಧ ಅಂತಾಗಲಿ ಭಾವಿಸ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ನನ್ನ ಪಕ್ಷ ಅಧ್ಯಕ್ಷ ಜೊತೆ, ನನ್ನ ಪಕ್ಷ ಮುಖಂಡರ ಜೊತೆ ನಮ್ಗೆ ಬೇಕಾದ ನ್ಯಾಯವನ್ನು ಕೇಳ್ತಕ್ಕಂಥ ನಮ್ಮ ಹಕ್ಕು, ಅದನ್ನು ಕೇಳ್ತೀವಿ, ಪ್ರತಿಪಾದನೆ ಮಾಡ್ತೀವಿ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ನಾಯಕತ್ವ ತೆಗೆದುಕೊಳ್ತಕ್ಕಂಥ ನಿರ್ಣಯದ ಪರವಾಗೇ ನಾವಿದ್ದೀವಿ. ಆವತ್ತಿನಿಂದ ಇದ್ದೇವೆ, ಇವತ್ತು ಇದ್ದೇವೆ. 2008ರಿಂದ ಇವತ್ತು 2018 ತನಕ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತಕ್ಕ ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ, ಮುಂದೆ ಅದನ್ನೇ ನಡೆಸ್ಕೊಂಡು ಹೋಗ್ತೀವಿ. ಬೇಸರ ಅಂತ ನಾನು ಹೇಳಿಲ್ಲ. ಪಕ್ಷದಲ್ಲಿ ಕೆಲವೇ ಏನ್ ಅವಶ್ಯಕತೆ ಇದೆ ಅಂತೇಳಿ ನಮ್ಗೆ ಕೇಳಬೇಕಾಗಿದ್ದನ್ನು ಕೇಳಿದ್ದೇವೆ. ಸರಿಯಾದಂತಹ ಸಂದರ್ಭದಲ್ಲಿ ಪಕ್ಷ ಸೂಕ್ತವಂತ ಯಾಕೆ ಕೇಳಬಾರ್ದು? ಹಕ್ಕಲ್ವಾ ನಮ್ದು? ಹಕ್ಕಲ್ವಾ? ಕೇಳ್ತೀವಿ, ಹಿಂದೂ ಕೇಳಿದ್ವಿ, ಇವತ್ತು ಕೇಳ್ತೀವಿ, ನಾಳೆಗೂ ಕೇಳ್ತೀವಿ. ಏನ್ ತಪ್ಪದು? ಬಿಜೆಪಿ ನಿಮ್ಗೆ ಆಫರ್ ಮಾಡಿದ್ದಾರೆ. ಬಿಜೆಪಿ ಬೇಕಾದ ಕೊಡ್ತೆ ಅಂತ ಹೇಳ್ತಾ ಹೋಗ್ಲಿಕ್ಕಾಗತ್ತ? ಸಂಪರ್ಕ ಮಾಡಿದ್ ಸತ್ಯ. ಅವ್ರು ಎಲ್ಲರಿಗೂ ಸಂಪರ್ಕ ಮಾಡಿದ್ರೆ ನಮಗೂ ಸಂಪರ್ಕ ಮಾಡಿದಾಗ ಏನ್ ಹೇಳಿದ್ರು ಸರ್? ಯಾವ ಡಿಮ್ಯಾಂಡ್ ಮಾಡಿದ್ರು? ನಾನು ಏನ್ ಡಿಮ್ಯಾಂಡ್ ಯಾಕೆ ಕೇಳಿಲ್ಲ, ನನಗೆ ಪ್ರಶ್ನೆ ಉದ್ಭವಿಸೋದೇ. ನಾನು ಡಿಮ್ಯಾಂಡ್ ನೀವು ಹೋಗಲ್ಲ, ನೀವು ನಿಷ್ಠಾವಂತರ. ನಾನು ಡಿಮ್ಯಾಂಡ್ ಯಾಕೆ ಕೇಳಿ? ಯಾರು ಸಂಪರ್ಕಿಸಿದ್ರು? ಅದೇ ಹೇಳಿ, ಬಿಜೆಪಿ ಅವರು ಸಂಪರ್ಕ ಮಾಡಿ, ಏನೇ ಹೇಳಿ ಸಂಪರ್ಕ ಮಾಡಿದ್ದು. ನಾವು ಆ ಪ್ರಶ್ನೆ ರಾಜ್ಯಾಧ್ಯಕ್ಷರು ಮಾಡಿದ್ರು, ಮಾಜಿ ಮುಖ್ಯಮಂತ್ರಿ ಮಾಡಿದ್ರು, ಯಾವೇ ಆಗಿರ್ಲಿ ಒಟ್ಟೆ ಆ ಪಕ್ಷವಾಗಿ ಮಾಡಿದ್ದು. ಶಿವರಾಮ್ ಹೆಬ್ಬಾರ್ ಅವರು ಸುಮ್ಮನೆ ಆಫರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಈಗ ಮಂತ್ರಿ ಸ್ಥಾನ ತಗೊಳ್ಳೋ ನಮಗೇನೋ ಅವ್ರ ಆಫರ್ಗೆಲ್ಲ ಬಂದಿತ್ತು ಅಂತೇಳಿ ಮಂತ್ರಿ ಕೇಳುವಂತ ಪರಿಸ್ಥಿತಿ ನನಗೆ. ಹೀಗೇನೆ ಕೇಳಬಹುದು ಮಂತ್ರಿ ಕೊಡಿ ಅಂತ. ಆ ಹೆಸರು ಹೇಳೇ ಕೊಡ್ಬೇಕಾ? ಆ ಹೆಸರು ಮೇಲೆ ಕೇಳ್ಬೇಕಾ? ಬಿಜೆಪಿ ಯಾವ ನಾಯಕ ಆಫರ್ ಮಾಡೋಕ್ಕಿಂತ ಕೈಯಕ್ಕಿಂತ ಮೊದಲು ನಾವು ಕೇಳಿದೀವಿ ಮಂತ್ರಿ ಕೊಡಿ ಅಂತೇಳಿ. ಇವತ್ತು ಕೇಳ್ತೀವಿ, ನನ್ನ ಪಕ್ಷದ ಕೇಳ್ತೀವಿ, ನಮ್ಮ ಹಕ್ಕು ಕೇಳ್ತೀವಿ. ಬರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಪಕ್ಷದ ಆಫರ್ ಮಾಡಿದವ್ರು ಯಾರು ಸರ್? ಕಾರ್ಯಕರ್ತರ ಮೂಲಕ ಮಾಡಿಸಿದ್ದು, ಮಾಡಿಸಿದ್ದು. ಏನ್ ಹೇಳಿದ್ರು ಸರ್ ಆ ಕಾರ್ಯಕರ್ತರು? ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ನಾನು ಆಫರ್ ಕೇಳಲಿಲ್ಲ, ಹೋಗೋದಾದ್ರೆ ಕೇಳ್ತಿದ್ದಲ್ವಾ. ನಾನು ಹೋಗೋದೇ ಇಲ್ಲ ಆಫರ್ ಕೇಳೋದು ಯಾಕೆ? ನನಗೇನು ಅವಶ್ಯಕತೆ? ಆಫರ್ ಬಂದ್ಮೇಲೆ ನೀವು ದಿನ ಕಾಣೆ ಆದ್ರೆ ಅದಕ್ಕೆ ಈ ತರ ಸುದ್ದಿಗಳಾಗಿದ್ದು ಅಂತ ಕೇಳ್ಬರ್ತಾರಲ್ಲ. ಅದೆಲ್ಲ ನಿಮ್ಮ ಮಾಧ್ಯಮದವಾಗ ಊಹಾಪೋದ ಮಾತನ್ನ ಕೇಳಿ ನೀವು ಅದನ್ನು ಬರ್ಕೊಳ್ತಾ ಹೋದ್ರಿ. ಆದರೆ ಇದು ಸತ್ಯಕ್ಕೆ ದೂರವಾದ ಸಂಗತಿ. ನಾನು ಮೊದಲೇ ಹೇಳಿದ್ದೇನೆ, ಇದನ್ನು ಕೋ ಇನ್ಸಿಡೆನ್ಸ್. ನಾವು 1 ತಿಂಗಳ ಹಿಂದೆ
ಒಂದು ತಿಂಗಳ ಹಿಂದೆ ವೆಕೇಶನ್ ಅನ್ನು ಅಲ್ಲಿ ಹೋಗಬೇಕು ಅಂತೇಳಿ ನಾನು ಕುಟುಂಬ ಸಮೇತ ಫೋಟೋ ಕೂಡ ನಿಮ್ಮ ಮನೆ ಟಿವಿಯಲ್ಲಿ ಹಾಕಿದ್ದೇನೆ. ನಾವು ಕುಟುಂಬ ಸಹಿತ ಹೋಗಿದ್ವಿ. ಆ ಟೈಮ್ನಲ್ಲಿ ಇನ್ಸಿಡೆಂಟ್ ಈ ಘಟನೆ ಆಗಿದೆ. ಆ ಪ್ರದೇಶದಲ್ಲಿ ಸರಿಯಾದಂಥ ನೆಟ್ವರ್ಕ್ ಇಲ್ಲ. ನಮ್ಮ ಲಗ್ನ ಅವರು ಬೆಳಿಗ್ಗೆ ಮಾತಾಡಿದ್ರು ಪಬ್ಲಿಕ್ ಟಿವಿ, ಅವನು ಕೇಳವು ಹೇಳ್ತಿದ್ರು ಟಿವಿ ಅಲ್ಲಿ ಫೋನ್ ತಾಗ್ತಾ ಇಲ್ಲ ಅಂತ ಹೋಗಿ ನನ್ನ ಕಡೆ ಪ್ರಸ್ತಾಪ ಮಾಡ್ತಾ ನಾನು 15 ಸಿದ್ಧ ಹೋಗಿದ್ದೆ ಅಂತೇಳಿ. ಅದು ತಾಗದೆ ಹೋಗುವುದಕ್ಕೆ ನೀವು ಹೇಳೋದಕ್ಕೆ ಎಲ್ಲೋ ಕಾಕತಾಳಿ ಇವಾಗ ಆಯ್ತು ಅಷ್ಟೇ. ಸಚಿವ ಸ್ಥಾನ ಕೊಡದೇ ಇದ್ರೆ ಕೊಟ್ಟೆ ಕೊಡ್ತಾವೆ, ಇವತ್ತಲ್ಲ ನಾಳೆ ಕೊಡ್ತಾವೆ. ನಾವ್ಯಾಕೆ ಭಗವಂತನ ಕಳ್ಕೋಬೇಕು? ನಾವ್ಯಾಕೆ ಆತ್ಮವಿಶ್ವಾಸನ ಕಳ್ಕೋಬೇಕು? ಇವತ್ತಲ್ಲ ನಾಳೆ ಕೊಡ್ತಾರೆ ಸಚಿವ ಸ್ಥಾನ. ನಾವು ಭರವಸೆ ಯಾಕೆ ಕಳ್ಕೋಬೇಕು? ಕೊಡೋವರೆಗೂ ಕಾಯ್ತೀರಾ? ಕಾಯಲೇಬೇಕಲ್ವಾ? ನಾವು ಪಕ್ಷದಲ್ಲಿ ಇದ್ದೇವೆ, ಕಾಯ್ಬೇಕು, ಕಾಯ್ತೀವಿ. ನಮ್ಮ ಹಕ್ಕಿನ ಪ್ರತಿಪಾದನೆ ನಾವು ಹಿಂದೇಟ್ ಹಾಕೋದಿಲ್ಲ. ನಮ್ಮ ಹಕ್ಕನ್ನ ನಾವು ಪ್ರತಿಪಾದನೆ ಮಾಡಿಯೇ ಮಾಡ್ತೀವಿ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ನಾವು ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ ಅನ್ನೋದು ಅರ್ಥ ನಾವು ಪಕ್ಷದ ಬಂಡಾಯ ಮಾಡ್ತೀವಿ ಅನ್ನಲ್ಲ. ಸೀನಿಯರ್ ಸಚಿವರನ್ನ ಕೆಳಗಿಳಿಸಿ ದೇಶಪಾಂಡೆ ಪಕ್ಷದ ಜವಾಬ್ದಾರಿ ವಹಿಸಬೇಕು ಲೋಕಸಭಾ ಚುನಾವಣೆ ಅಂತಿದೆ. ದೊಡ್ಡವ್ರಿಗೆ ಕೇಳಿ, ದೊಡ್ಡವೆಲ್ಲ ಕೂತಿದಾಗ ಕೇಳಿ, ಅವ್ರು ದೊಡ್ಡವ್ರಿಗೆ ಕೇಳಿ. ನಾವು ಹಾಗೆ ಅಂದ್ಕೊಂಡಿದ್ದೀವಿ, ಏನಾಗುತ್ತೆ ದೇವರಿಗೆ. ನಿಮ್ಗೆ ಆಪರೇಷನ್ ಅಂತೂ ಇಲ್ಲ ಸರ್? ನಾವು ಪೇಷಂಟ್ ಆಗಲ್ಲ, ಆಪರೇಷನ್ ಆಗುತ್ತೆ.